ಹಾಯ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಹಾಲಿನ ಪುಡಿಯ ಟೀಯನ್ನು ಮಾಡುವುದನ್ನು ತೋರಿಸುತ್ತೇನೆ. ಒಂದು ಟೀ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ, ನಂತರ ಅದನ್ನು ನೀರು ಸ್ವಲ್ಪ ಬಿಸಿಯಾಗುವುದಕ್ಕೆ ಬಿಡಿ. ಜಾಸ್ತಿ ಬಿಸಿಯಾದರೆ ಪುಡಿ ಒಡೆಯುತ್ತದೆ, ಹಾಲು ಒಡೆಯುತ್ತದೆ. ನಂತರ ಸ್ವಲ್ಪ ಬಿಸಿಯಾದ ನೀರನ್ನು ಒಂದು ಲೋಟದಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರನ್ನು ಲೋಟದಲ್ಲಿ ತೆಗೆದುಕೊಂಡು ಆ ನೀರಿಗೆ 3 ಹಾಲು ಪೌಡರಲ್ಲಿ ಸ್ಪೂನ್ ಕೊಟ್ಟಿರ್ತಾರೆ, 3 ಸ್ಪೂನ್ನಷ್ಟು ಅಮೂಲ್ ಸ್ಪ್ರೇ, ಯಾವುದಾದ್ರೂ ಹಾಲು ಪುಡಿ ಆಗಿರ್ಬೋದು, ಹಾಕ್ಕೋಬೋದು. 3 ಸ್ಪೂನ್ನಷ್ಟು ಹಾಲು ಪೌಡ್ರನ್ನು ಹಾಕಿ ನೋಡಿ. ಹೀಗೆ ಮಾಡುವುದರಿಂದ ಹಸಿ ವಾಸನೆ ಬರುವುದಿಲ್ಲ, ಟೀ ಚೆನ್ನಾಗಿ ಆಗುತ್ತದೆ. ನಂತರ ಇನ್ನೂ ಸ್ವಲ್ಪ ಬಿಸಿ ನೀರನ್ನು ಪುಡಿಯ ಮೇಲೆ ಹಾಕಿ ಸ್ವಲ್ಪ ಕಲಕಿದ ನಂತರ ಆ ಹಾಲನ್ನು ಪಾತ್ರೆಯಲ್ಲಿ ಹಾಕಿ, ನಂತರ ಸ್ವಲ್ಪ ಹಾಕಿದ ನಂತರವೂ ಕಲಕಿ, ನಂತರ 1.5 ಸ್ಪೂನ್ನಷ್ಟು ಟೀ ಪುಡಿಯನ್ನು ಹಾಕಿ ನೋಡಿ, ತೋರಿಸಿದ ರೀತಿ ಹಾಕಿ ನಂತರ ಅದೇ ರೀತಿ 3 ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿ ನೋಡಿ. ಮೂರು ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕಿ ನೋಡಿ ಫ್ರೆಂಡ್ಸ್, ಇದು ಕೆಲವೊಬ್ಬರಿಗೆ ಈ ಹಾಲಿನ ಪೌಡರ್ ಹೊಟ್ಟೆ ನೋವು ಸಹ ಬರುತ್ತದೆ. ಅಂಥವರು ಈ ರೀತಿ ಮಾಡಿ ಕುಡಿದರೆ ಯಾವುದೇ ರೀತಿ ಸಮಸ್ಯೆ ಬರುವುದಿಲ್ಲ. ಹಸಿ ವಾಸನೆ ಹೋಗುವ ರೀತಿ ಕುದಿಸಿ ಯಾವುದೇ ಟೀಯನ್ನು ಕುಡಿದರೂ ಯಾವುದೇ ರೀತಿ ಹೊಟ್ಟೆಯ ನೋವಿನ ಸಮಸ್ಯೆ ಬರುವುದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಹಾಕಿದ ತಕ್ಷಣ ಚೆನ್ನಾಗಿ ಕುದಿಸಬೇಕು. ರೀತಿ ಸಕ್ಕರೆ, ಟೀ ಪುಡಿ, ಹಾಲನ್ನು ಮಿಶ್ರಣ ಮಾಡಿದ ತಕ್ಷಣ ಸ್ವಲ್ಪ ಜೋರಾಗಿ ಸ್ಟವನ್ನು ಇಟ್ಟು ನಂತರ ಸ್ಲೋ ಮಾಡಬೇಕು. ಸ್ಲೋ ಮಾಡಿದ 15 ನಿಮಿಷಗಳ ಕಾಲ ಬಿಡಬೇಕು. ಸ್ಲೋ ಮಾಡಿ 15 ನಿಮಿಷಗಳ ಕಾಲ ಕುದಿಸಬೇಕು. ಸ್ವಲ್ಪ ತಟ್ಟೆಯನ್ನು ಮುಚ್ಚಿ, ಪೂರ್ತಿ ಮುಚ್ಚಬೇಡಿ, ಸ್ವಲ್ಪ ಅರ್ಧಕ್ಕೆ ತಟ್ಟೆಯನ್ನು ಮುಚ್ಚಿ ಪ್ಲೀಸ್, ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ತಪ್ಪದೇ ಒಂದು ಲೈಕ್ ಮಾಡಿ, ಟೀ ಬರದೇ ಇರುವ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ, ಈ ರೀತಿಯಾಗಿ ತಟ್ಟೆಯನ್ನು ಮುಚ್ಚಬೇಕು. 15 ನಿಮಿಷಗಳ ಕಾಲ ಬಿಟ್ಟು ಈಗ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಲರ್ ಬಂದಿರಬೇಕು. ಇದನ್ನು ಮತ್ತೆ ಒಂದು ಸರಿ ನೋಡೋಣ, ತಿರುಗಿಸಿ ನೋಡೋಣ. ನೋಡಿ, ಈ ರೀತಿಯಾಗಿ ಕಂದು ಬಣ್ಣಕ್ಕೆ ಬಂದಿರಬೇಕು. ಈ ರೀತಿ ಕುದಿಸೋದ್ರಿಂದ ಹಾಲು ಪೌಡರ್ ಟೀನು ತುಂಬ ಚೆನ್ನಾಗಾಗುತ್ತೆ.
ಯಾವುದೇ ರೀತಿಯ ಹಸಿ ವಾಸನೆ ಇರುವುದಿಲ್ಲ. ಒಮ್ಮೆ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಟೀ ಬರದೇ ಇರುವ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಒಂದು 5 ನಿಮಿಷ ಹೀಗೆ ತಟ್ಟೆಯನ್ನು ಮುಚ್ಚೋಣ. ಥರ ನೋಡೋಣ. ನೋಡಿ, ಈ ರೀತಿಯಾಗಿ ಅದ್ರ ಮೇಲ್ಗಡೆ ಇರುವ ಬುರುಗು ಅಂತ ಇರುತ್ತಲ್ಲ, ಮೇಲೆ ಕುದಿಯುತ್ತಲ್ಲ, ಅದೆಲ್ಲ ಕಡಿಮೆ ಆಗಬೇಕು. ಈ ರೀತಿ ಕಲರ್ ಬಂದಿರಬೇಕು. ಸ್ವಲ್ಪ ಕೆನೆ ಥರ ಬಂದಿರುತ್ತಲ್ಲ, ಆ ರೀತಿ ಬಂದಿರಬೇಕು. ಆಗ ಟೀ ಕಂಪ್ಲೀಟಾಗಿ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಆಗಿರಬೇಕು. ನೋಡಿ, ಈ ರೀತಿಯಾಗಿ ಇರಬೇಕು. ಟೀ ಕಂಪ್ಲೀಟಾಗಿ ಆಗಿದೆ. ಒಮ್ಮೆ ಟೇಸ್ಟ್ ನೋಡೋಣ. ಒಂದು ಲೋಟವನ್ನು ತೆಗೆದುಕೊಂಡು ಬನ್ನಿ ಫ್ರೆಂಡ್ಸ್, ಟೀ ರೆಡಿ ಆಯಿತು. ಟೇಸ್ಟ್ ಮಾಡುವ. ಘಮ್ ಅಂತ ಬರ್ತಿದೆ ಸ್ಮೆಲ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಒಡೆಯದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಕಪ್ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.